ನಮಸ್ತೆ ಹೇಳಿ. ಸರ್ ಅದೇ ಫೇಸ್ಬುಕ್ಕಲ್ಲಿ ನಿಮ್ಮಿದ್ ನೋಡಿದ್ರೆ ಚೆನ್ನಾಗಿತ್ತು. ಇಲ್ಲಿ ಹಾ, ನಾವು ಮಡಿವಾಳದಿಂದ ಕಾಲ್ ಮಾಡ್ತಿರೋದು, ಶಬರಿ ಅಂತ. ಈ ಮಡಿವಾಳ? ನಮ್ಮ ಮಡಿವಾಳ? ಮಡಿವಾಳ ಸರ್. ಮಡಿವಾಳ ಸರ್, ಬ್ಯಾಂಗ್ಳೂರ್ ಸೌತ್. ಗೊತ್ತು ಗೊತ್ತು, ನಮ್ಮ ಮಡಿವಾಳ. ಹೇಳಿ ಹೇಳಿ. ಇದು ಏನಾಗಿದೆ ಅಂದ್ರೆ ನಮ್ಮ ವೈಫು ಮೂರು ಹೆಣ್ಮಕ್ಳನ್ನ ಬಿಟ್ಟು ಓಡೋಗಿರೋದು. ಹಾ, ಏನಂದ್ರೆ 12-13 ವರ್ಷ ನಮ್ ಲೈಫ್ ಚೆನ್ನಾಗಿತ್ತು. ಹಾ, ಯಾವ್ದೇ ರೀತಿ ತೊಂದ್ರೆ ಇಲ್ಲ, ಹ್ಮ್, ಎಲ್ಲ ಚೆನ್ನಾಗಿತ್ತು. ಈ 4 ವರ್ಷದಿಂದ ಕೆಲವು ಅಕ್ರಮ ಸಂಬಂಧ ಇಟ್ಕೊಂಡು ಹ್ಮ್, ಮನೆ ಬಿಟ್ಟು ಓಡೋಗೋದು, ಒಡವೆ ದುಡ್ಡು ಎತ್ಕೊಂಡು ಹೋಗೋದು, ಮಾಡೋದು ಈ ತರ ಎಲ್ಲ ಮಾಡಿದೆ. ನಾನು ಇವತ್ತು ಸರ್ ಹೋಗ್ತಾಳೆ, ನಾಳೆ ಸರ್ ಹೋಗ್ತಾಳೆ ಅಂತ ಹೋದಾಗ ಬಂದಾಗಲ್ಲ ಹ್ಮ್, ಸರಿ ಕ್ಷಮಿಸಿ ಕ್ಷಮಿಸಿ ಸೇರ್ಸ್ಕೊಂತ ಇದ್ದೆ. ಹ್ಮ್, ಯಾಕಂದ್ರೆ 3 ಹೆಣ್ಮಕ್ಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಳು. ಹ್ಮ್, ಇವತ್ತು ಸರ್ ಹೋಗ್ತಾರೆ, ನಾಳೆ ಸರ್ ಹೋಗ್ತಾರೆ. ಹ್ಮ್, ಸರಿ ಆಯ್ತು, ಹೆಣ್ಮಕ್ಳು ಎತ್ತಿದೀವಿ, ಏನ್ ಮಾಡೋ, ತಂದೆ ಆದವನು ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ಅಂತ ಅವಳು ಮಾಡಿದ ತಪ್ಪನೆಲ್ಲ ಕ್ಷಮಿಸ್ಕೊಂಡು ಹ್ಮ್, ಇದ್ ಮಾಡ್ದೆ. ಈಗ ಲಾಸ್ಟ್ ನವೆಂಬರ್ 17ಕ್ಕೆ ಮನೆ ಬಿಟ್ಟು ಹೋದ್ಲು. ಮನೆ ಬಿಟ್ಟು ಹೋದವಳು ಇಲ್ಲಿವರೆಗೂ ಎಲ್ಲಿ ಇದ್ದಾಳೆ, ಏನ್ ಕತೆ ಒಂದು ಗೊತ್ತಿಲ್ಲ. ಈಗ ಸ್ಟೇಷನ್ ಅಲ್ಲಿ ಹೋಗಿ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಹ್ಮ್, ಇನ್ನೆಷ್ಟು ಸರಿಪ್ಪ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು? ಆಲ್ರೆಡಿ 3 ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಹ್ಮ್, ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ ಆಗಲ್ಲ. ಹ್ಮ್, ದಯವಿಟ್ಟು ನಿನ್ ಸ್ಟೇಷನ್ಗೆ ಬರಬೇಡ. ಹ್ಮ್, ಅವಳು ಓದ್ಲು ತಾನೆ, ಬಿಟ್ಬಿಡು ಹ್ಮ್, ಅಂತ ಹೇಳ್ತಿದಾರೆ. ನಾನು ಸರಿ ಸರ್ ನಾನು ಬಿಟ್ಬಿಡ್ತೀನಿ, ನನ್ನ 3 ಹೆಣ್ಮಕ್ಳ ಭವಿಷ್ಯ ಹೆಂಗ್ ಸರ್ ಆಗುತ್ತೆ? ಹ್ಮ್, ಹಾ, ಈಗ ತಾಯಿ ಆದವರು ಒಂದು ಮಕ್ಳು ಬೇಕಾ ಬೇಡ್ವಾ? ಹ್ಮ್, ಮಕ್ಳು ಬೇಕಾ ಬೇಡ್ವಾ? ಹ್ಮ್, ಒಂದು ಏನಾನ ಒಂದು ತೀರ್ಮಾನ ಮಾಡ್ಬೇಕು. ಹ್ಮ್, ಅದು ಇಲ್ದಿರ ಈ ತರ ಮಕ್ಕಳನ್ನ ಬಿಟ್ಟು ಓಡೋಗ್ಬಿಟ್ರೆ ಏನ್ ಸರ್ ಬಂದಾಗಲ್ಲ ಅಂದ್ರು. ಹ್ಮ್, ಅದಕ್ಕೆ ನಾವೇನಪ್ಪ ಮಾಡಕ್ಕಾಗುತ್ತೆ? ಹ್ಮ್. ನಾವೇನ್ ಮಾಡಕ್ಕಾಗುತ್ತೆ ಆ ಮಕ್ಕಳನ್ನ ಮಡಿವಾಳ ಬಿಟ್ಟು? ಪೊಲೀಸ್ ಅವರ ಹಂಗಂತಿದ್ದು? ಹೌದು ಸರ್. ಈಗ ಅಂದ್ರೆ ಹೌದು. ಅವರು ಪಾಪ ಸರ್, ಅವರು ಕರ್ದಿ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದಾರೆ ಸರ್. ಏನಂತ, ಹ್ಮ್, ನೋಡಮ್ಮ 3 ಹೆಣ್ಮಕ್ಳು ಇದೆ. ಹ್ಮ್, ಏಯ್, ಮಾತಾಡ್ತಾ ಇದೀನಲ್ಲ, ಕರೆಕ್ಟ್ ಆಗಿರಿ. 3 ಹೆಣ್ಮಕ್ಳು ಇದೆಯಲ್ಲ, ಯಾಕೆ ಮಕ್ಕಳನ್ನ ಬಿಟ್ಟು ಹೋಗ್ಬೇಡ? ನಿನಗೆ ಗಂಡ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹ್ಮ್, ಬಿಟ್ಬಿಡಮ್ಮ. ಹ್ಮ್, ಗಂಡ ಬಾಳಕ್ ಇಷ್ಟ ಇಲ್ಲ ಬಿಟ್ಬಿಡ, ಮಕ್ಕಳನ್ನ ಏನಕ್ಕೆ ಬಿಡ್ತೀಯ ಅಂತ ಅವರು ಕೌನ್ಸಿಲಿಂಗ್ ಮಾಡಿದ್ರು. 3 ಟೈಮ್ ಕೌನ್ಸಿಲಿಂಗ್ ಮಾಡಿದ್ರು. ಹ್ಮ್, 3 ಟೈಮ್ ಕೌನ್ಸಿಲಿಂಗ್ ಮಾಡಿ ಬುದ್ಧಿವಾದ ಎಲ್ಲ ಹೇಳಿದ್ರು. ಹ್ಮ್, ನೆಕ್ಸ್ಟ್ ಅಲ್ಲಿಂದ ಅವ್ರ ಮಾತು ಕೇಳ್ದಿರ ಮಹಿಳಾ ಪೊಲೀಸ್ ಠಾಣೆಗೆ ಹ್ಮ್, ಆಡ್ಗೋಡಿ ಮಹಿಳಾ ಪೊಲೀಸ್ ಠಾಣೆಗೂ ಬರ್ದ್ರು. ಅಲ್ಲೂ ಒಂದು 3 ಟೈಮ್ ಕೌನ್ಸಿಲಿಂಗ್ ಮಾಡಿದ್ರು. ಹ್ಮ್, 3 ಟೈಮ್ ಕೌನ್ಸಿಲಿಂಗ್ ಮಾಡಿದ್ರು, ಅಲ್ಲೂ ಸರಿ ಹೋಗಿಲ್ಲ. ಹ್ಮ್, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ರಿ. ಅಲ್ಲೂ ಕರ್ದಿ ಕೇಳಿದ್ರು, ನೋಡಮ್ಮ ನಿನ್ ಜೊತೆ ಗಂಡ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಾಳಾಗೋಗ್ಲಿ, ಮಕ್ಕಳನ್ನ ಬಿಡಬೇಡ ಹ್ಮ್, ಅಂತ ಕೇಳಿದ್ರು. ಹ್ಮ್, ಅವ್ರಿಗೂ ಕೇರ್ ಇಲ್ಲ. ಹ್ಮ್, ಈ ತರ ಮಾಡ್ತಿದ್ದಾರೆ. ಈಗ ಗಂಡ್ ಮಕ್ಳೇ ತಪ್ಪು ಮಾಡ್ತಾ ಇದಾರೆ ಅಂತ ಪ್ರಪಂಚ ಎತ್ಕಟ್ ಮಾತಾಡ್ತಾರೆ ನ್ಯೂಸ್ ಚಾನೆಲ್ಗಳಲ್ಲಿ. ಈ ತರ ಹೌದು. ಹೆಣ್ಮಕ್ಳು ತಪ್ಪು ಮಾಡ್ತಾರಲ್ಲ, ಹ್ಮ್, ಹೆಣ್ಮಕ್ಳು ಮಾಡೋ ತಪ್ಪನ ಯಾರ್ ಕಡೆ? ಒಂದ್ ಹೆಣ್ಣು ಹುಡುಗಿ 3 ಹೆಣ್ಮಕ್ಳನ್ನ ಬಿಟ್ಟು ಹೋಗಿದೆ. ಹ್ಮ್. ಹ್ಮ್ ನಾವ್ ಏನ್ ಮಾಡೋದು ನಿಮ್ದು ಹೇಳಿ? ಅರೇಂಜ್ ಮ್ಯಾರೇಜಾ ಬ್ರದರ್? ಹೌದು ಸರ್, ಅರೇಂಜ್ ಮ್ಯಾರೇಜ್. ಅವ್ರ ಹ್ಮ್, ಫ್ಯಾಮಿಲಿ ಅವರು ಪಾಪ ಈಗ ಅವ್ರ ಫ್ಯಾಮಿಲಿ ಮನೇಲಿ ಇದ್ರೆ ಹಾಳಾಗ್ ಹೋಗ್ಲಿ ಅಂತ ಬಿಟ್ಬಿಡ್ತಾ ಇದೆ ಸರ್. ಹ್ಮ್, ಅವ್ರ ಫ್ಯಾಮಿಲಿ ಮನೇಲೂ ಇಲ್ಲ. ಹ್ಮ್, ಈಗ ಏನು ಎಲ್ಲರ ಹತ್ರ ಏನು ಸ್ಟೋರಿ ಕ್ರಿಯೇಟ್ ಮಾಡಿದಾಳೆ, ನಾನು ಸಾಯಿಸ್ಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ ಹ್ಮ್, ಅಂತೇಳಿ. ಆದ್ರೆ ನಿಜಾಂಶ ಏನಂದ್ರೆ ನನ್ನ ಮಕ್ಳಿಗೆಲ್ಲ ಗೊತ್ತು. ಹ್ಮ್, ಯಾಕಂದ್ರೆ ಅವಳು ಬೇಕು ಅಂತಾನೆ ಮನೆ ಬಿಟ್ಟು ಹೋಗೋದು. ಈಗ ಲಾಸ್ಟ್ ಟೈಮ್ ಹೋದಾಗ ಒಂದು 50,000 ಕ್ಯಾಶು, ಸ್ವಲ್ಪ ಒಡವೆ ಎತ್ಕೊಂಡು ಹೋದ್ಲು. ಫಸ್ಟ್ ಟೈಮ್ ಹೋದಾಗ ಒಂದು 10 ಲಕ್ಷ ಕ್ಯಾಶು, ಹ್ಮ್, 10 ಲಕ್ಷ ಒಡವೆ ಎತ್ಕೊಂಡು ಹೋದ್ಲು. ಹ್ಮ್, ಸರಿ, ಎಲ್ಲ ಹೋಗ್ಲಿ, ಹಾಳಾಗಿ ಹೋಗ್ಲಿ, ಇವತ್ತಿಲ್ಲ ನಾಳೆ ದುಡ್ಕೊಳ್ಳೋಣ, ಮಕ್ಕಳಿಗೆ ತಾಯಿ ಬೇಕು ಅಂತ. ಅವಳು ಮಾಡಿದ ತಪ್ಪನೆಲ್ಲ ಕ್ಷಮಿಸಿ ಕ್ಷಮಿಸಿ ನಾನು ಇವತ್ತು ಸರ್ ಹೋಗ್ತಾಳೆ, ನಾಳೆ ಸರ್ ಹೋಗ್ತಾಳೆ, ಸರಿ ಅಂತ. ಈ ಸತಿ ಹೋದವಳು ಹ್ಮ್, ಇತ್ ಕಡೆ ಲೀಗಲ್ ಆಗಿ ಡೈವರ್ಸು ಕೊಡ್ತಾ ಇಲ್ಲ. ಹ್ಮ್. ಡೈವರ್ಸು ಕೇಳಕ್ ಹೋದ್ರೆ 20 ಲಕ್ಷ ದುಡ್ಡು ಕೊಡ್ಬೇಕಂತೆ. 20 ಲಕ್ಷ? ಓಕೆ. ಹಾ, ಹಾ. ಹ್ಮ್, 20 ಲಕ್ಷ ದುಡ್ಡು ಕೊಡ್ಬೇಕಂತೆ. ಹ್ಮ್, ಸರಿ, ಈಗ ಮಕ್ಳ ಭವಿಷ್ಯನ ಅಂದ್ರೆ ಸಾಕು, ಹ್ಮ್, ನೀನೇನಕ್ಕಿದ್ಯಾ, ಹ್ಮ್, ಸಾಕು ನೀನು. ಹ್ಮ್, ಈಗ ಈ ತರ ಮಾಡಿದ್ರೆ ಹ್ಮ್, ಒಂದು ನಾವ್ ಏನ್ ಮಾಡೋದು? ಈಗ ಸ್ಟೇಷನಲ್ಲೂ ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ. ಸ್ಟೇಷನಲ್ಲಿ ಹೇಳ್ತಾ ಇದ್ದಾರೆ, ಅವಳು ಹೋದ್ರೆ ಹೋಗ್ಲಿ ಬಿಟ್ಬಿಡು ಅಂತ ಹೇಳ್ತಾರೆ. ಸರಿ, ಮಕ್ಳ ಜವಾಬ್ದಾರಿ ಏನೋ, ಮಕ್ಳು ನಿಂತ್ಕೊಂಡಾಗ ಹಾಸ್ಟೆಲ್. ಈಗ ತಂದೆ ತಾಯಿ ಜೀವನ, ಅದು ಮಕ್ಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಸರ್, ದೊಡ್ಡ ದೊಡ್ಡ ಮಕ್ಳು ಇಲ್ಲ. ಎಲ್ಲ ಹ್ಮ್, 12 ವರ್ಷ ಒಳಪಟ್ಟ ಮಕ್ಳು. ಹ್ಮ್, ಏನೋ ದೊಡ್ಡ ದೊಡ್ಡ ಮಕ್ಳು ಅಂದ್ರೆ ಬಿಡು, ಅವ್ರವ್ರು ಬೆಳ್ಕೊಂತಾರೆ, ಏನೋ ಒಂದು ಆಗ್ತಾರೆ ಅಂತ. ಅದು 3 ಹೆಣ್ಮಕ್ಳು. ಹ್ಮ್, ನಾನು ಮನೆಗೆ ಒಬ್ಬನೇ ಮಗ. ಹ್ಮ್, ಹ್ಮ್ ಹ್ಮ್, ನನ್ನ ಮಕ್ಕಳು ಸೇಫ್ಟಿ ಹೆಂಗೆ? ಈಗ ಹ್ಮ್. ಹಾಸ್ಟೆಲ್ಗೆ ಹಾಕ್ಬಿಡು ಅಂತ ಹೇಳ್ತಾರೆ. ಹಾಸ್ಟೆಲ್ನಲ್ಲಿ ಎಲ್ಲಿದೆ ಸರ್ ಈಗ ಸೇಫ್ಟಿ ಇಲ್ಲೇ ಹೆಣ್ಮಕ್ಳಿಗೆ? ಮನೇಲೆ ಅಮ್ಮನೇ ನೋಡ್ಕೊಳೋಣ ಅಂದ್ರೆ ನಾಷ್ಟಾ ನೋಡ್ಕೊಂತಾರ? ಅದನ್ನೇ ಸರ್ ನಾನು ಹೇಳ್ತಿರೋದು. ಹ್ಮ್, ಈಗ ಈಗ ಪ್ರಪಂಚ ಈಗಿರೋ ಹೋಗ್ತಿರೋ ಸಿಚುವೇಶನ್ ನೋಡಿದ್ರೆ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಬೇಕು. ಹೌದು. ಹೆತ್ತ ತಾಯಿನೇ ಬೇಡ ಅಂತ ಬಿಟ್ಬಿಟ್ಟು ಹೋದ್ಮೇಲೆ ಹ್ಮ್, ಇನ್ನ ಹಾಸ್ಟೆಲ್ದೆಲ್ಲ ಯಾವ ಗ್ಯಾರಂಟಿ ಹೇಳಕ್ಕಾಗುತ್ತೆ? ಹ್ಮ್, ಇವರು ಪೊಲೀಸವ್ರು ಏನ್ ಹೇಳ್ತಾರೆ, ಆಲ್ರೆಡಿ ಅವರು ಪಾಪ ಸುಳ್ಳು ಹೇಳ್ಬಿಡೋದು ಸರ್. ಅವರು ಹೆಲ್ಪ್ ಮಾಡಿದ್ದಾರೆ. ಹ್ಮ್, 3 ಟೈಮ್ ಕರೆದಿ ಹ್ಮ್, ಕೌನ್ಸಿಲಿಂಗ್ ಎಲ್ಲ ಮಾಡಿ ಬುದ್ಧಿವಾದ ಹೇಳಿದ್ದಾರೆ. ಅಮ್ಮ, ಹ್ಮ್, ನಿನಗೆ ಗಂಡ ಬೇಡವಾ, ಹಾಳಾಗಿ ಹೋಗ್ಲಿ, ಬಿಟ್ಬಿಟ್ಟು ಹೋಗು. ಆದ್ರೆ ಹೆಣ್ಮಕ್ಳನ್ನ ಬಿಡಬೇಡ, ಹ್ಮ್, ಮಕ್ಳನ್ನ ಬಿಟ್ಟು ಹೋಗ್ಬೇಡ. ಹ್ಮ್, ಪೊಲೀಸ್ ಅವ್ರಿಗೂ ಕೇರ್ ಇಲ್ಲ ಅವಳು. ಹ್ಮ್.
ಅದೇ ಇದೇ ಪೊಲೀಸವರು ಕೆಲ್ಸ ಗಂಡ್ ಮಕ್ಳು ಮಾಡಿದ್ರೆ ಪೊಲೀಸರು ಬಿಟ್ಟಿರೋರ ಅಂತ ಅದನ್ನೇ ನನ್ನ ಪ್ರಶ್ನೆ. ಹ್ಞೂ ಸರ್, ಅದನ್ನೇ ನಾನು ಕೇಳ್ತಿರೋದು. ಇದೇ ಕೆಲಸ ಒಂದು ಗಂಡು ಹುಡುಗ ಮಾಡಿದ್ರೆ ಸುಮ್ನೆ ಬಿಡ್ತಾ ಇದ್ರಾ? ಹ್ಮ್ ಇದೇ ಕೆಲಸ ಒಂದು ಗಂಡು ಹುಡುಗ ಮಾಡಿದ್ರೆ ಸುಮ್ನೆ ಬಿಡ್ತಾ ಇದ್ರಾ? ಹ್ಮ್ ಅದೇ ಈಗ ಹೆಣ್ಮಕ್ಳಿಗೆ ಏನ್ ಸರ್, ಏನ್ ಬೇಕಾದ್ರೂ ತಪ್ಪು ಮಾಡ್ಬೋದು. ಹ್ಮ್ ಈಗ ಎಲ್ಲ ತುಂಬಾ ಇದು ನೋಡಿ ಸರ್, ತುಂಬಾ ಸಂಘಟನೆಗಳು ತುಂಬಾ ಇದು ಹ್ಮ್ ಹೆಣ್ಮಕ್ಳ ಪರವಾಗೇ ಇದೆ. ಹ್ಮ್ ಹೆಣ್ಮಕ್ಳಿಗೆ ಒಂದಂದ್ರೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಹ್ಮ್ ಅದೇ ಗಂಡ್ ಮಕ್ಳದು ಪ್ರಾಬ್ಲಮ್ ಯಾರು ಕೇಳ್ತಾರೆ? ಹ್ಮ್ ಯಾರು ಕೇಳಲ್ಲ. ಯಾಕಂದ್ರೆ ಎಲ್ಲಾ ಗಂಡ್ಮಕ್ಳು ಸರಿ ಅಂತಾನು ನಾವ್ ಹೇಳಕ್ಕಾಗಲ್ಲ ಸರ್, ಎಲ್ಲಾ ಹ್ಮ್ ಹೆಣ್ಮಕ್ಳು ಸರಿ ಇದಾರೆ ಅಂತಾನು ನಾವ್ ಹೇಳಕ್ಕಾಗಲ್ಲ. ನೋಡಿ ಈ ತರ ಹೆಣ್ಮಕ್ಳು ಇದಾರೆ ನೋಡಿ ಸರ್. ಹ್ಮ್ ಯಾಕಂದ್ರೆ ಗೊತ್ತಾಗ್ಬೇಕು ಸರ್ ಪ್ರಪಂಚಕ್ಕೆ. ಈಗ ನೀವು ನಿಮ್ ಚಾನೆಲ್ ಎಲ್ಲ ನೋಡ್ದೆ, ಹ್ಮ್ ಕರೆಕ್ಟ್ ಆಗಿ ಇದ್ ಮಾಡಿದೀರಾ ನೀವು, ಆಯ್ತಾ? ಈ ತರಾನು ಇದಾರ ಅಂತ ಗೊತ್ತಾಗ್ಬೇಕಲ್ಲ ಸರ್ ಪ್ರಪಂಚಕ್ಕೆ. ಎಲ್ಲಾ ಹ್ಮ್ ಹೆಣ್ಮಕ್ಳು ಕರೆಕ್ಟ್ ಆಗಿದಾರ ಅಂತ. ಈಗ ನೋಡಿ, ತಂದೆ ಆದವನು ಕೆಲ್ಸ ನೋಡ್ಲಾ, ಮಕ್ಕಳನ್ನ ನೋಡ್ಲಾ? ಮಕ್ಳ ನೋಡ್ಕೊಳಕ್ ಯಾರು ಇಲ್ಲ ಮನೇಲಿ. ಇಲ್ಲ ಸರ್, ಯಾರು ಇಲ್ಲ. ಇದಿದ್ರೆ ನಾನು ಯಾಕೆ ಇಷ್ಟು ಒದ್ಲಾಡ್ತಾ ಇದ್ದೆ? ನಾನು ಒಬ್ನೇ ಮಗ ಅಂತ ಹೇಳ್ತಾ ಇಲ್ಲ ಸರ್. ಅಂದ್ರೆ ಅಂದ್ರೆ ನಾನ್ ಹೇಳ್ತಿರೋದು ಒಬ್ಬನೇ ಮಗ ಅಲ್ವಾ? ನಿಮ್ಮ ಹ್ಮ್ ಅಪ್ಪ ಅಮ್ಮ ಯಾರಿಗೂ? ಇಲ್ಲ ಸರ್, ಇಲ್ಲ, ತೀರೋದ್ರು. ಓ ಸರಿ, ಓಕೆ. ಹ್ಮ್ ಅವರು ಅಂದ್ರೆ ಮಿಸ್ಸಸ್ ಅವ್ರ ಅಪ್ಪ ಅಮ್ಮ ಇಲ್ಲ, ಅವರು ಏನಕ್ಕೆ ಸರ್ ತಲೆ ಕೆಡಿಸ್ಕೊಂತಾರೆ? ಅವರು ಅವರು ಇದಾರೆ, ಆದ್ರೆ ಅವ್ರು ಇದ್ದು ವೇಸ್ಟ್. ಇದ್ರು ಅಷ್ಟೇ. ಇನ್ನೊಂದ್ ಏನಂದ್ರೆ ಸರ್, ಎತ್ತವಳೆ ಬೇಡ ಅಂತ ಬಿಟ್ಟು ಹೋದ್ರು, ಹ್ಮ್ ಇವರಲ್ಲ ಯಾವ ಲೆಕ್ಕ? ಹ್ಮ್ ಹ್ಮ್ ಎತ್ತವಳೆ ಬಿಟ್ಟು ಓಡೋದ್ಲು. ಈಗ ಅವ್ರ ಅಕ್ಕ ತೆಗೀರು 8 ಜನ ಸರ್. 8 ಜನ? ಹಾ ಹಾ ಅವರು ಹ್ಮ್ ನಮ್ಮ ಮಿಸಸ್ ಅವ್ರ ಫ್ಯಾಮಿಲಿನಲ್ಲಿ. ಹ್ಮ್ ಆದ್ರೆ ಯಾರು ಪ್ರಯೋಜನ ಇಲ್ಲ. ಈಗ ತಾವು ನಮ್ಮ ಮನೇಲಿ ಬಿಡ್ರಿ ಅಂತಾರೆ. ಈಗ ಅವ್ರ ಮಕ್ಕಳನ್ನ ನೋಡ್ಕೊಂಡು ನಮ್ಮ ಮಕ್ಕಳನ್ನ ನೋಡ್ಕೊಂತಾರ? ಹ್ಮ್ ಕಷ್ಟ ಆದ್ರೂ ಬಂದ್ರೆ ಇವತ್ ನಾವ್ ಸತ್ರು ಪರವಾಗಿಲ್ಲ, ನಮ್ ನೆಂಟ್ರ ಮನೆಗೆ ಹೋಗ್ಬಾರ್ದು. ಅಲ್ಲಲ್ಲ ಸರ್, ಅದಕ್ಕೆ ನಾನೇನಂದ್ರೆ, ಈಗ ನಾನು ನೋಡಿ ಸಾಕಾಗ್ಬಿಟ್ಟಿದೆ. ಹ್ಮ್. ಇದು 4ನೇ ಟೈಮ್ ಸರ್ ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇರೋದು. ಅಲ್ಲ, ಒಂದು ಟೈಮ್ ಎಲ್ಲಿಗೆ ಹೋಗ್ತಾರೆ? ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅವ್ರು ಆಕ್ಚುಲಿ? ಸರ್, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ? ಈಗ ಹ್ಮ್ ಎಲ್ಲಾರ ಹತ್ರ ಏನ್ ಹೇಳಿದಾಳೆ, ಆಚೆ ಹೋಗಿ ಹ್ಮ್ ಈ ತರ ನಾನು ಹೊಡೆದು ಸಾಯಿಸ್ಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದೆ ಅಂತ ಹೇಳಿದ್ದಾರೆ. ಸರಿ. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿರೋದು. ಆದ್ರೆ ಹ್ಮ್ ಅವತ್ತು ಟ್ರೂ ಫ್ಯಾಕ್ಟ್ ಏನಂದ್ರೆ, ನನಗೆ ನಿನ್ ಜೊತೆ ಬಾಳಕ್ ಇಷ್ಟ ಇಲ್ಲ, ನಾನು ಲಾಯರ್ನ ನೋಡಕ್ ಹೋಗ್ತೀನಿ, ಹ್ಮ್ ನನಗೆ ಡೈವರ್ಸ್ ಬೇಕು, ಹಂಗೆ ಹಿಂಗೆ ಅಂತ ಹೇಳಿದ್ಲು. ಸರಿ. ನಾನು ಹೇಳಿದೆ, ನೋಡಮ್ಮ 3 ಹೆಣ್ಮಕ್ಳಿದೆ, ಹ್ಮ್ ಸರಿನಾ? ಹ್ಮ್ ಡೈವರ್ಸ್ ತಗೊಂಡು ಇದಕ್ ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂತೀಯ ನೀನು? ಹ್ಮ್ ಆಗಲ್ಲ, ಸರಿನಾ? ಹ್ಮ್ ಡೈವರ್ಸ್ ಎಲ್ಲ ನಾನು ಕೊಡಕ್ ಆಗಲ್ಲ. ನಿನ್ಗೆ ಇಷ್ಟ ಇದ್ರು ಇಲ್ಲ ಅಂದ್ರು ನಿನ್ ಮಕ್ಳ ಜೀವನ ನೋಡ್ಕೊಂಡು ಇರ್ಬೇಕು. ನಿನ್ಗೆ ನಾನು ಸಲಾ ಮಾಡ್ಕೊಂಡು ಇರಕ್ ಆಗಲ್ಲ, ಹೇಗಿದಲ್ಲ. ಈಗ ಅವಳು ಮಕ್ಕಳನ್ನ ದ್ವೇಷ ಮಾಡಕ್ ಕಾರಣ ಏನ್ ಗೊತ್ತಾ? ಹ್ಮ್ ಅವಳು ಮಾಡ್ತಿರೋ ತಪ್ಪಲ್ಲ, ಮಕ್ಳಿಗೆ ಗೊತ್ತಾಗ್ತಾ ಇದೆ. ಹ್ಮ್ ಮಕ್ಳಿಗೆ ಗೊತ್ತಾಗ್ತಾ ಇರೋದು, ಮಕ್ಕಳನ್ನ ಬಿಟ್ಟು ನಾವು ಏನು ಮಾಡಕ್ಕಾಗಲ್ಲ ಅಂತ ಮಕ್ಕಳನ್ನ ಬಿಟ್ಟು ಮೇಡಮ್ ಹೋಗಿರೋದು ಸರ್. ಅಂದ್ರೆ ಮಕ್ಳು ಅವ್ರ ತಾಯಿ ಜೊತೆ ಇರಕ್ ಇಷ್ಟ ಪಡ್ತಾ ಇಲ್ಲ? ಅವ್ರ ತಾಯಿ ಜೊತೆ ಇರಕ್ಕೆ ಇಂಥ ತಾಯಿ ಜೊತೆ ಯಾರು ಸರ್ ಇರ್ತಾರೆ? ಮದ್ವೆಗೆ ಎಷ್ಟು ವರ್ಷ ಆಯ್ತು ನಿಮ್ಗೆ? 13 ವರ್ಷ ಸರ್. 13 ವರ್ಷ? ಹಾ, ಹ್ಮ್ 13 ವರ್ಷ. 13 ವರ್ಷ ಅಂತ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ ಯಾವಾಗಿಂದ? 2-3 ಇಯರ್ಸ್ ಸರ್. 2-3 ಇಯರ್ಸ್ ಇಂದ? ಅಲ್ಲಿವರೆಗೂ ಹ್ಮ್ ಚೆನ್ನಾಗಿದ್ರ ನೀವು? ಸರ್. ಓಕೆ. ನಿಮಗ್ ಗೊತ್ತಾಗಿದ್ದು ರೀಸೆಂಟ್ ಆಗಿ 3 ಇಯರ್ಸ್ ಇಂದ? 3 ಇಯರ್ಸ್ ಇಂದ ಸರ್. ಎಲ್ಲ ಇಲ್ಲಿಗಲ್ ಅಫೇರ್. ಎಲ್ಲ ಹುಡುಗರೇನಾ ಇಲ್ಲೇನ ನಾರ್ಮಲ್ ಅಕ್ಕಪಕ್ಕನ? ಇಲ್ಲ ನಮ್ಮ ಮನೇಲಿ ಬಾಡಿಗೆ ಇದ್ದವನೇ ಸರ್. ನಿಮ್ ಮನೇಲಿ ಬಾಡಿಗೆ ಇದ್ದವನಾ? ಹಾ, ಏಜ್ ಎಷ್ಟಿರ್ಬೋದು ಅವನಿಗೆ ಅಂದಾಜು? ಒಂದು 32 ಸರ್. ಅವನ ಹೆಸರು? ಅವನ ಹೆಸರು ವಿನಯ್ ಅಂತ. ಅವ್ರ ಪ್ರಾಪರ್ ಎಲ್ಲಿಂದ ಅವರು? ಅವರು ತಮಿಳ್ನಾಡು ಸರ್. ಆ ಹುಡುಗನವ್ರು ತಮಿಳ್ನಾಡು? ಹಾ ಹಾ. ಅಲ್ಲ, ಯಾರಾದ್ರೂ ಬಂದ್ ಹೋಗ್ತಾ ಇದ್ರ ಅಂದ್ರೆ ಆ ಹುಡ್ಗ ಬಿಟ್ಟು ಬೇರೆ ಯಾರಾದ್ರೂ ಬಂದ್ ಹೋಗ್ತಿದ್ರ? ಇಲ್ಲ ಸರ್, ಇಲ್ಲ. ಅವನ್ ಜೊತೆನೆ ಹೋಗ್ತಿರೋದು ಪದೇ ಪದೇ ಅಂದ್ರೆ ಏನ್ ಗೊತ್ತಾ ಸರ್, ಇವಳು ಈಗ ಒಂದು ನಾರ್ಮಲ್ ಆಗಿ ಕೀಪ್ ಆಗಿರೋಳು ಕಿತ್ಕೊಂಡ್ ತಿನ್ನೋದ್ ನೋಡಿದೀವಿ. ಇವಳು ನಮ್ಮ ಮನೇಲಿ ಇರೋದ್ನೆಲ್ಲ ಎತ್ಕೊಂಡೋಗಿ ಕೊಟ್ಕೊಂಡು ಅವಳನ್ನ ಸಾಕ್ತಾ ಇದ್ದಾರೆ. ಓಕೆ ಓಕೆ. ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು. ಕಿತ್ಕೊಂಡು ಹ್ಮ್ ಈಗ ನಾರ್ಮಲ್ ಆಗಿ ಕೀಪ್ ಆಗಿರೋರ್ನ ನಾವು ಇರೋರ್ನ ಹತ್ರ ಕಿತ್ಕೊಂಡ್ ತಿನ್ನೋದ್ ನಾವ್ ನೋಡಿ, ಆದ್ರೆ ಇವಳು ಇರೋದ್ನೆಲ್ಲ ಕೊಟ್ಬಿಟ್ಟು ತಿಂತಾ ಇದ್ದಾಳೆ. ಅಂದ್ರೆ ಇವಾಗ ಅವಳಿಗೆ ಏನು ಇವಾಗ ಕೊಡೋ ಆಪ್ಷನ್ ಇಲ್ಲ. ಕೆಲ್ಸಕ್ಕೆ ಹೋಗಿ ದುಡ್ದೇ ಅವ್ರನ್ನ ಸಾಕ್ತಾ ಇದ್ದಾರೆ. ಮೂರ್ ಮಕ್ಕಳನ್ನ ಸಾಕೋ ಯೋಗ್ತಾ ಇಲ್ಲ. ಗಂಡ ಅಂತೂ ಬಿಡಿ ಸರ್, ಗಂಡ ಲೆಕ್ಕಕ್ಕೆ ತಗೊಳ್ಳೋದು ಬೇಡ. ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿ ಅಂತ ದುಡ್ದಿ ಅವನ್ನ ಸಾಕೋ ಅವಶ್ಯಕತೆ ಏನಿದೆ? ಖಂಡಿತ. ಈಗ ಹೆಣ್ಮಕ್ಳನ್ನ ಬಿಟ್ಟು ತಾಯಿ ಈ ತರ ಎಲ್ಲ ತಪ್ಪು ಮಾಡಿದ್ರೆ, ಈಗ ಇಂಥ ಹೆಣ್ಮಕ್ಳಿಂದ ಇನ್ನ ಪ್ರಪಂಚ ಯಾವ ತರ ಎಲ್ಲ ಹೋಗುತ್ತೆ ತಿಳ್ಕೊಡಿ. ನಿಮ್ದು ಪ್ರಾಪರ್ ಬ್ಯಾಂಗ್ಳೂರೇನಾ? ಬ್ಯಾಂಗ್ಳೂರು ಸರ್. ಅವ್ರದ್ದು ಬ್ಯಾಂಗ್ಳೂರೇ ಪ್ರಾಪರ್?
ಹೌದು ಸರ್. ಓಕೆ. ಬ್ಯಾಂಗ್ಳೂರೇ ಹ್ಮ್ ನಮ್ದು. ಬ್ಯಾಂಗ್ಳೂರ್ ಈಗ ನನಗೆ ಸಿಂಗಲ್ ಪ್ಯಾರೆಂಟ್ ಆಗಿ ಸರ್ ಈ 4 years ಇಂದ ನನಗೆ ಕೊಡ್ತಿರೋ ಟಾರ್ಚರ್ ಇದು. ನನ್ನ ಮಕ್ಕಳು ಮಾತ್ರ ಇಲ್ಲ ಅಂದಿದ್ರೆ ನಾನು ಹೋಗಿ ಸೇರ್ಬಿಡ್ತಾ ಇದ್ದೆ ಸರ್. ಮಕ್ಕಳು ಹ್ಮ್ ಇರೋದಕ್ಕೆ ನಾನು ಹೋಗ್ಬಿಟ್ರೆ ಮಕ್ಕಳು ರೋಡ್ಗೆ ಬಂದ್ಬಿಡ್ತಾರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಕಚ್ಕೊಂಡು ಹ್ಮ್ ಸರಿ ಏನೋ ಮಾಡೋಣ, ಜೀವನ ಮಾಡೋಣ ಹ್ಮ್ ಅಂತ ಹ್ಮ್ ಹೇಳಿ ಮಕ್ಕಳನ್ನ ಸಾಕೊಂಡು ನೋಡ್ಕೊಂಡಿದ್ದೀನಿ ಸರ್. ಅದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸರ್, ಏನು ದೊಡ್ಡ ದೊಡ್ಡ ಮಕ್ಕಳಲ್ಲ, ಏನೋ ಮೆಚೂರ್ಡ್ ಇರೋರು. ಅದು ಈ ಕಾಲದಲ್ಲಿ ಹೆಣ್ಮಕ್ಳನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೋಗೋಕ್ಕೂ ಭಯ. ಅದು ಕರೆಕ್ಟ್. ತಾಯಿ ಹ್ಮ್ ಈ ತರ ಮಾಡಿದ್ರೆ ಇಂಥ ಹೆಣ್ಮಕ್ಳು ಇದಾರೆ ನೋಡಿ ಸರ್ ಪ್ರಪಂಚದಲ್ಲಿ. ಈ ತರ ಎಲ್ಲ ತುಂಬಾ ಜನ ಇದಾರೆ. ಹ ಬಟ್ ಯಾರು ಅಂದ್ರೆ ಈಚೆಗ್ ಬರಲ್ಲ, ಯಾರು ತೋರ್ಸ್ಕೊಳೋದಿಲ್ಲ. ಹೆಣ್ಮಕ್ಳು ಬಿಡ್ರಿ ಅವ್ರು ಪಾಪ ಅಂದ್ಬಿಡ್ತಾರೆ. ಹೆಣ್ಮಕ್ಳು ಹ ಮಾಡಿದ ತಕ್ಷಣ ಹ ಗಂಡ್ ಮಕ್ಳು ಏನಾದ್ರು ಒಂದ್ ಮಾಡಿದ್ರೆ ಆ ಈಗ ಮಹಿಳೆ ಸಂಘಗಳು, ಈ ಮಹಿಳೆ ಸಂಘಗಳೆಲ್ಲ ಈಚೆ ಬರ್ತವೆ. ಹ ಅಲ್ಲ ಹ್ಮ್ ಸರ್, ನಾನು ಈಗ ಏನ್ ಗೊತ್ತಾ, ನಾನು ಸರಿ ಏನ್ ಮಾಡೋದು ಈಗ, ಏನೋ ಮಾಡಕ್ ಆಗ್ತಾ ಇಲ್ಲ. ಸರಿ ಹ್ಮ್ ಅಟ್ಲೀಸ್ಟ್ ನಿಮ್ ಚಾನಲ್ ಈಗ ನೋಡ್ತಾ ಇದೆ, ಸರಿ ಹ್ಮ್ ತಿಳ್ಸೋಣ. ಹ್ಮ್ ಅಟ್ಲೀಸ್ಟ್ ಒಂದು ಪಬ್ಲಿಷ್ ಆದ್ರೂ ಆಗ್ಲಿ. ಈ ತರ 3 ಹೆಣ್ಮಕ್ಳನ್ನ ಬಿಟ್ಟು ಹೋಗಿದ್ಯಲ್ಲಪ್ಪ, ಹ್ಮ್ ಆಯ್ತಾ, ಇದ್ ಯಾವ್ದಿದು? ಹ್ಮ್ ಒಂದು ನನ್ನ ಇಂಟೆನ್ಷನ್ ಏನಂದ್ರೆ ಸರ್, ಗಂಡ ಬೇಡವಾ, ನೀನ್ ಡೈವರ್ಸ್ ಕೊಟ್ಕೋ. ಹ್ಮ್ ಓಕೆ, ನೀನ್ ಈಗ ಕಾನೂನು ನೋಡಿ ಸರ್, ಯಾರನ್ನೂ ಫೋರ್ಸಬಲ್ ಆಗಿ ನಮ್ ಜೊತೆ ಜೀವನ ಮಾಡೋ ಅಂತ ನಾವ್ ಹೇಳಕ್ಕೆ ಅಧಿಕಾರ ಇಲ್ಲ, ಅದು ಕಾನೂನಲ್ಲಿ ಇಲ್ಲ. ಹ್ಮ್ ಯಾಕಂದ್ರೆ ನಾನು ಲಾಯರ್ ಹತ್ರ ಟೈಪಿಸ್ಟ್ ಆಗಿ ಕೆಲಸ ಮಾಡೋನೆ. ಹ್ಮ್ ಈಗ ಮಕ್ಕಳನ್ನ ಬಿಟ್ಬಿಟ್ಟು ಹೋಗುವಂತ ಕಾನೂನು ಇಲ್ಲ. ಅದು ಮಕ್ಕಳನ್ನ ಬಿಟ್ಬಿಟ್ಟು ಹೋದ್ರೆ 12 ವರ್ಷ ಒಳಪಟ್ಟ ಮಕ್ಕಳನ್ನ ಹ್ಮ್ BNS 93 ಆಕ್ಟ್ ಅಲ್ಲಿ 7 ವರ್ಷ ಇಂಪ್ರಿಸನ್ಮೆಂಟ್ ಇದೆ. ಹೌದು. ಅದು ನಾನು ಜೈಲ್ಗೆ ಹಾಕ್ಸಕ್ಕೆ ನನ್ಗೆ ಯಾವಾಗ್ಲೂ ಲಾಸ್ಟ್ ಟೈಮೇ ರೆಡಿ ಮಾಡ್ತಾ ಇದ್ದೆ. ಆದ್ರೂ ನನ್ಗೆ ಮಕ್ಕಳು ನೋಡಿ ಯಾಕೆ ತಾಯಿನ ನಾವೇ ಜೈಲ್ಗೆ ಹಾಕ್ಸ್ಬಿಟ್ಟು ಅದನ್ನ ಯಾಕೆ ನಾವ್ ಇದ್ ಮಾಡ್ಬೇಕು ಅಂತ ಹೇಳಿ ನಾನು ಬಿಟ್ಟೆ. ಆದ್ರೆ ಈ ಸತಿ ಅಂತೂ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೀವಿ. ಹ್ಮ್ ಕೇಸೆ ಫೈಲ್ ಮಾಡ್ಬಿಡೋಣ ಆಗೋದಾಗ್ಲಿ, ಹ್ಮ್ ಇಂಥವ್ರು ಆಚೆ ಇರೋದಕ್ಕಿಂತ ಒಳಗಡೆ ಇರೋದೇ ಬಿಟ್ರು ಅಂತ. ಹ್ಮ್ ಖಂಡಿತ. ಈಗ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋ ಅದು ಈಗ ಇವಳನ್ನ ನಾನು ಇವಾಗ ಬಿಟ್ರೆ ಅನ್ಕೊಳ್ಳಿ ಸರ್, ಇವಳನ್ನ ನೋಡಿ ಇನ್ನೊಬ್ರು ಕಲಿತಾರೆ. ಹ್ಮ್ ಎತ್ತ ಮಕ್ಕಳನ್ನ, ಸಣ್ಣ ಸಣ್ಣ ಮಕ್ಕಳನ್ನ ಈ ತರ ಬಿಟ್ಬಿಟ್ಟು ಹೋಗ್ಬಿಟ್ರೆ ತಂದೆ ಆದವ್ರದ್ದು ಏನ್ ಇಂಟೆನ್ಷನ್, ಕೆಲಸ ನೋಡ್ತಾರ ಇಲ್ಲ ಮನೆ ನೋಡ್ತಾರ? ಏನು ಇದಿಲ್ಲ. ಈಗ ಅವಳು ಹೋದಂಗೆ ನಾನು ಒಂದ್ ಕಡೆ ಹೋಗ್ಬಿಟ್ರೆ ಈ ಮಕ್ಳು ಪರಿಸ್ಥಿತಿ ಏನಾಗುತ್ತೆ? ಹೌದು. ಬಟ್ ಸ್ಟಿಲ್ ಅಂದ್ರೆ ನೀವು ಆವಾಗ್ಲೇನೆ ಸ್ವಲ್ಪ ನೋಡ್ಕೋಬೇಕಿತ್ತಲ್ವಾ? ಇಷ್ಟು ಅಂತ ಬಿಟ್ಕೊಂಡಿದ್ದು ನಿಮ್ ತಪ್ಪು ಅನ್ಸುತ್ತೆ. ನೀವು ನೋಡ್ಕೊಂಡಿಲ್ವಾ? ನಿಮ್ ನೆಗ್ಲೆಕ್ಟ್ ಏನೋ ಮಾಡಿದೀರಾ ಅನ್ಸುತ್ತೆ. ಇಲ್ಲ ನೆಕ್ಲೆಟ್ ಸರ್, ನೀವು ಬೇರೆ. ನಂದು ಸ್ವಂತ ಮನೆ. ಹ್ಮ್ ಅಫೇರ್ ಇಟ್ಕೊಂಡಿರೋ ಮುಂದೆ ಒಂದು ಪೇಂಟರ್ ಪೈಂಟರಾ? ಪೇಂಟರ್ ಸರ್ ಅವನು. ಓಕೆ. ನನ್ನ ಕ್ವಾಲಿಫಿಕೇಶನ್ BCom ಫೈನಲ್ ಇಯರ್, ಓಕೆ. ಅವಳದು SSLC ಫೈಲ್. ಹಾ 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 ಹ್ಮ್ ಈಗ ಹ್ಮ್ SSLC ಫೈಲು. ಹ್ಮ್ ಇನ್ನೊಂದೇನಂದ್ರೆ ಹ್ಮ್ ನಾನು ಸರ್ ಎಲ್ಲಾ ರೀತಿ ನಾನು ನೋಡ್ಕೊಂತಾ ಇದ್ದೆ. ಹ್ಮ್ ಆದ್ರೆ ಅದ್ ಹಿಂಗೆ ಏನು ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನಂದ್ರೆ ಅಣ್ಣ ಅನ್ಕೊಂಡು ಹ್ಮ್ ಈ ತರ ಮಾಡ್ಕೊಂಡಿದ್ದಾಳೆ ಇವಳು. ಇಲ್ಲ ನಾನ್ ಯಾಕಂದ್ರೆ ತುಂಬಾ ಕೇಸಸ್ ನಾನ್ ನೋಡಿ ಸಾಲ್ವ್ ಮಾಡಿರೋ ಪ್ರಕಾರ ಹ್ಮ್ ಬ್ಯಾಂಗ್ಳೂರ್ ಅಂದ್ರೆ ಜೀವನಕ್ಕೋಸ್ಕರ ಬ್ಯಾಂಗ್ಳೂರ್ ಬಂದಿರೋರು ಈ ತರ ಮಾಡಿದಾರ ಅಂತ ಕೇಳ್ಪಟ್ಟೆ. ಬಟ್ ಹ್ಮ್ ಇವ್ರು ಪ್ರಾಪರ್ ಬ್ಯಾಂಗ್ಳೂರನ್ನ ಇಲ್ವಾ ಅಂತ ನನ್ಗೆ. ಇಲ್ಲ, ಬ್ಯಾಂಗ್ಳೂರ್ ಸರ್ ಇವ್ರು. ಹುಟ್ಟು ಬೆಳೆದಿರೋದೆಲ್ಲ ಬ್ಯಾಂಗ್ಳೂರೇ ನಿಮ್ಮ ಬ್ಯಾಂಗ್ಳೂರೇ ಮಿಸಸ್. ಬ್ಯಾಂಗ್ಳೂರೇ. ಓಕೆ. ಇವಾಗ ಅವ್ರು ಇರೋದು ಬ್ಯಾಂಗ್ಳೂರಲ್ಲೇ. ಫೋನ್ ಆನಲ್ಲೇ ಇದೆ ಸರ್, ಫೋನ್ ಏನು ಸ್ವಿಚ್ ಆಫ್ ಇಲ್ಲ, ಫೋನ್ ಹ್ಮ್ ಆನಲ್ಲೇ ಇದೆ. ಈಗ ಹ್ಮ್ ಏನಕ್ಕೆ ಸ್ವಿಚ್ ಆಫ್ ಮಾಡಿಲ್ಲ ಅಂದ್ರೆ, ಹ್ಮ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೋ ಅವ್ರ ಹ್ಮ್ ಮೇಲೆ, ಆ ಹುಡುಗನ ಫ್ಯಾಮಿಲಿ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಮೇಡಮ್ ಫೋನ್ ಆನಲ್ಲಿ ಇಟ್ಕೊಂಡಿರೋದು. ಹ್ಮ್ ಅರ್ಥ ಆಯ್ತಾ? ಬ್ಯಾಂಗ್ಳೂರಲ್ಲೇ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಹ್ಮ್ ಅವ್ರ ಫ್ಯಾಮಿಲಿನ ಇವಳು ಸಾಕ್ತಾ ಇದ್ದಾಳೆ. ಹ್ಮ್ ಎತ್ತ ಮಕ್ಕಳನ್ನ ಸಾಕ್ದಿರ ಈ ಹ್ಮ್ ತರ ಕಂಡವ್ರನ್ನ ಸಾಕೊಂಡಿದ್ದಾರೆ. ಹ್ಮ್ ಅವನ್ ಮದ್ವೆ ಆಗಿಲ್ವಾ? ಅದ್ ತಮಿಳ್ನಾಡು ಏನಂತ ಹುಡ್ಗನ್ಗೆ? ಇಲ್ಲವರೆಗೂ ಇಲ್ಲ ಸರ್. ಸ್ವಂತ ಊರೇ ಬಿಟ್ಬಿಟ್ಟಿದ್ದಾನೆ ಸರ್ ಅವನು. ಸ್ವಂತ ಊರೇ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಇವಾಗ ನಿಮ್ ಮಿಸಸ್ ಜೊತೆ ಇಲ್ಲ ಹುಡ್ಗ? ಇಲ್ಲ ಸರ್, ಈಗ ನಾವು ಈಗ ಏನ್ ಗೊತ್ತಾ, ಅವನು ಹ್ಮ್ ಸ್ವಂತ ಊರಲ್ಲಿ ಇಲ್ಲ. ಹಾ ಅಂದ್ರೆ ಇವಳು ಈ ತರ ಕೋತಿ ಕೆಲ್ಸಗಳೆಲ್ಲ ಮಾಡ್ತಾ ಇದ್ದಾಳೆ ಅಂದ್ರೆ, ಈಗ ಅವನಿಂದ ಬಿಟ್ರೆ ಬೇರೆ ಯಾರಿದ್ದಾರೆ? ಯಾರು ಇಲ್ಲ ಸರ್. ಅವನೇ ಇದೆಲ್ಲ ಮಾಡಿಸ್ತಾ ಇರೋದು. ಹ್ಮ್ 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 ಇವಳು ಇಲ್ಲಿಂದ ಎಲ್ಲ ಮನೇಲಿ ಒಂದು ಡಿಸ್ಪ್ಲೇ ಹೋಗಿರೋ ಫೋನ್ ಇತ್ತು ಸರ್, ಆ ಫೋನ್ ಸಮೇತ ಎತ್ಕೊಂಡು ಹೋಗ್ಕೊಟ್ಟಿದ್ದಾಳೆ. ಹ್ಮ್ ಫೋನ್ ಸಮೇತ ಎತ್ಕೊಂಡು ಹೋಗ್ಕೊಟ್ಟಿದ್ದಾಳೆ. ಹ್ಮ್ ಸರಿ, ಹೆಂಗ ಹಾಳಾಗೋಗ್ಲಿ. ಈಗ ಮಕ್ಕಳು ಭವಿಷ್ಯ ಏನು? ಅಟ್ಲೀಸ್ಟ್ ಏನಾದ್ರೂ ಒಂದು ಉತ್ತರ ಕೊಡಬೇಕು. ಹೌದು. ಮಕ್ಕಳನ್ನ ನೀನ್ ಸಾಕು, ನೀನ್ ಮಾಡ್ಕೊ ಅಂದ್ರೆ ಹ್ಮ್ ಸಿಂಗಲ್ ಪೇರೆಂಟ್ ನಾನು ಏನ್ ಮಾಡ್ಲಿ? ಹ್ಮ್ ಹ್ಮ್ ಈಗ ನನ್ನ ಬೇರೆ ಯಾರಾದ್ರೂ ಸ್ವಲ್ಪ ಹಿಂಗ ಡ್ರಿಂಕ್ ಅಡಿಕ್ಟ್ ಆಗ್ತಾ ಇದ್ರು, ಒಂದ್ ಮಕ್ಕಳನ್ನ ಏನಾನ ಮಾಡ್ಬಿಟ್ಟು ಅವ್ನ ಏನಾನ ಮಾಡ್ಕೊಂತ ಇದ್ದ. ಹ್ಮ್
ಅರ್ಥ ಆಯ್ತಾ? ಇಲ್ಲ ಒಂದು ಅವಳನ್ನ ಏನಾನ ಮಾಡ್ಬಿಡ್ತಾ ಇದ್ದೆ. ನಾನು 4 ಟೈಮ್ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ ಸರ್. 4 ಸಲ ಸರಿ. ಅವನ ಜೊತೆನೆ. ಹಾ ಹಾ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ. ಹ್ಮ್ ಸರಿ ತಪ್ಪಾಯ್ತು. ಏನ್ ಮಾಡ್ತಾಳೆ ಗೊತ್ತಾ ಸರ್? ಫಸ್ಟ್ ಟೈಮ್ ನಡೀತು 2023 ಅಲ್ಲಿ. ಹ್ಮ್ 10 ಲಕ್ಷ ಒಡವೆ ಎತ್ಕೊಂಡು ಹೋದ್ಲು. ಒಡವೆ ಎತ್ಕೊಂಡು ಹೋದಾಗ ಹ್ಮ್ ಸ್ವಲ್ಪ ದಿನ ಒಂದು ವರ್ಷವರೆಗೂ ಆಟ ಆಡ್ಸಿದ್ಲು. ಹ್ಮ್ ಆಮೇಲೆ ಗಂಡ ಬೇಕು, ಮಕ್ಳು ಬೇಕು, ತಪ್ಪಾಯ್ತು ಹಂಗಿಂಗ್ ಅಂತ ಬಂದು ಕಾಲು ಹಿಡ್ಕೊಂಡ್ಲು. ಹ್ಮ್ ಕಾಲು ಹಿಡ್ಕೊಂಡು ಫಸ್ಟು ಅವಳು ಡೈರೆಕ್ಟಾಗಿ ಬಂದಿಲ್ಲ, ಫೋನಲ್ಲಿ ಮಾತಾಡಿದ್ಲು. ಹ್ಮ್ ನಾನು ಹೇಳ್ದೆ ಒಡವೆ ಎಲ್ಲ ಎತ್ಕೊಂಡೋದಲ್ಲ, ಏನು ಮಾಡಿದೆ ಹೇಗೆ ಅಂತ. ನಾನು ಎತ್ಕೊಂಡೋಗಿಲ್ಲ ಅಂತ ವಾಸು. ಸರ್ ಹಾಳಾಗೋಗ್ಲಿ, ಹ್ಮ್ ಸರ್ ಆಯಿತು ಬಂದ್ಬಿಡು, ಮಕ್ಳನ್ನ ಏನಿದೆ ನೋಡ್ಕೊ, ನಾನು ಹ್ಮ್ ನಿನ್ನ ಕ್ಷಮಿಸ್ಬಿಡ್ತೀನಿ ಅಂದಿದ್ದಕ್ಕೆ, ಇಲ್ಲ ನಾನು ಇಲ್ಲಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಅವ್ರಿಗೆ ಇಷ್ಟು ದುಡ್ಡು ಕೊಡಬೇಕು, ಇವ್ರಿಗೆ ಅಷ್ಟು ದುಡ್ಡು ಕೊಡಬೇಕು. ಹ್ಮ್ ಸರಿ ಆಯಿತು, ನೀನು ಎಷ್ಟಾನ ಸಾಲ ಮಾಡ್ಕೊ, ನಾನು ತೀರಿಸ್ತೀನಿ, ನೀನು ಬಾ ನೀನು ಅಂದರೆ. ಇಲ್ಲ ನಾನು ದುಡ್ಡು ಕೊಟ್ಬಿಟ್ಟೆ ಬರೋಕ್ಕಾಗೋದು ಹಂಗೆ ಹಿಂಗೆ ಅಂತ ಹೇಳಿದ್ರು. 20,000 30,000 ಕೇಳ್ದಾಗೆಲ್ಲ 50,000 ಈ ಥರ ದುಡ್ಡುಗಳು ಹಾಸ್ಕೊಂಡು ಒಂದು 2-3 ಲಕ್ಷವರೆಗೂ ದುಡ್ಡು ತೊಗೊಂಡ್ಲು. ಹ್ಮ್ ದುಡ್ಡು ತೊಗೊಂಡು ಸ್ವಲ್ಪ ದಿನ ಆದಮೇಲೆ ಅವ್ರ ಅಕ್ಕ ಮನೆಗೆ ಹೋಗಿ ಅವ್ರ ಅಕ್ಕಗೂ ಅಲ್ಲಿ ನಾಮ ಹಾಕ್ಬಿಟ್ಟು ಅವ್ರ ಅಕ್ಕ ಹ್ಮ್ ಮನೆಯಿಂದ ಇಲ್ಲಿಗೆ ಬಂದ್ಲು. ಹ್ಮ್ ಬಂದು ಮತ್ತೆ ಬ್ಯಾಗ್ ಎತ್ಕೊಂಡು ಇಮ್ಮಿಡಿಯೇಟ್ 1 ವಾರ ಕೂಡ ಇಲ್ಲ ಸರ್, ಬ್ಯಾಗ್ ಹ್ಮ್ ಎತ್ಕೊಂಡು ಓಡೋದ್ಲು. ಹ್ಮ್ ಈ ಥರನೇ ಮಾಡ್ತಾ ಇದ್ಲು. ನನಗಂತೂ ಈ 4 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನನಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬೇಡ. ಯಾವ ಹಾ ಶತ್ರುಗೂ ಬೇಡ ಅಂತೀರಾ? ಇಲ್ಲ ಸರ್, ಬೇಡ ನಿಜವಾಗ್ಲೂ. ಈ ಹೆಣ್ಮಕ್ಳು ಎಲ್ಲ ಗಂಡ್ಮಕ್ಳು ಸರಿ ಇಲ್ಲ ಅಂತಾರೆ. ಈ ಥರ ಹೆಣ್ಮಕ್ಳದ್ದು ಸ್ಟೋರಿ ಯಾರು ಹೇಳ್ತಾರೆ ಹೇಳಿ? ಹೌದು. ಹಾ ಹ್ಮ್ 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 ಹೆಣ್ಮಕ್ಳನ್ನ ಬಿಟ್ಟು ಹೋಗಿರೋದು ಇದು ಯಾರಿಗೆ ಗೊತ್ತಾಗುತ್ತೆ ಹೇಳಿ? 3 ಹೆಣ್ಮಕ್ಳನ್ನ ಬಿಟ್ಟು ಹೋಗಿದ್ದಾಳೆ. ಹ್ಮ್ ಏನೂ ಮಾಡೋಕ್ಕಾಗಲ್ಲ ಸರ್. ಈಗ ನನ್ನ ಹಣೆ ಬರ ಅನುಭವಿಸ್ತಾ ಇದ್ದೀನಿ. ಹ್ಮ್ ಆದರೂ ನನಗೇನಂದ್ರೆ ಅವಳನ್ನ ಬಿಡಬಾರ್ದು, ಹ್ಮ್ ಗೊತ್ತು ಮಾಡಿಸ್ಬೇಕು. ಇನ್ನೊಂದು ಸತಿ ನಾವು ಅನುಭವಿಸಿರೋ ನೋವು ಬೇರೆ ಯಾರಿಗೂ ಆಗಬಾರ್ದು. ಖಂಡಿತ. ಹ್ಮ್ ಅಂದ್ರೆ ಅದಕ್ಕೆ ಈಗ ನಿಮ್ ಮಿಸ್ಸಸ್ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಹಾಕೋದು ನಿಮ್ಗೆ ಒಪ್ಪಿಗೆ ಇದೆಯಾ? ನನಗೇನು ಪ್ರಾಬ್ಲಮ್ ಇಲ್ಲ ಸರ್, ಹ್ಮ್ ನನಗೇನು ಪ್ರಾಬ್ಲಮ್ ಇಲ್ಲ. ಹ್ಮ್ ಅಂದರೆ ಜಸ್ಟ್ ಇಷ್ಟೇ ಸರ್, 3 ಹೆಣ್ಮಕ್ಳನ್ನ ಬಿಟ್ಟು ಹೋಗಿದ್ದಾರೆ ಅಂತ. ಹ್ಮ್ 11ನೇ ತಿಂಗಳು ಸರ್ 2025 ಹ್ಮ್ ಮನೆ ಬಿಟ್ಟು ಹೋಗಿದ್ದಾರೆ. ಹ್ಮ್ ಸರಿನಾ? ಹ್ಮ್ 3 ಹೆಣ್ಮಕ್ಳನ್ನ ಬಿಟ್ಟು ಪ್ರಪಂಚಕ್ಕೆ ಇಷ್ಟು ಮಾತ್ರ ಹೇಳಿ ಸರ್ ಸಾಕು. ಅಂದ್ರೆ ನಾನು ಫೋಟೋ ಗೀಟೋ ಏನು ಹಾಕೋದಿಲ್ಲ. ಹಾಂ ಬಟ್ ಹೆಸರು ಯಾಕಂದ್ರೆ ಹೆಸರು ನನಗೆ ಗೊತ್ತಿರೋದನ್ನ ನಾನು ಹೆಸರು ಹೇಳಲ್ಲ, ಬಟ್ ಹೇಳ್ತೀನಿ ಅಷ್ಟೇನೆ. ಇಲ್ಲ ಸರ್, ನಾನು ಹೇಳೋದು ಫೋಟೋ ಹಾಕಿದ್ರು ಪ್ರಾಬ್ಲಮ್ ಇಲ್ಲ ಸರ್. ನನ್ನ ಮಕ್ಕಳು ಫೋಟೋ ಹಾಕಿದ್ರು ನನಗೆ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಪ್ರಪಂಚ ಗೊತ್ತಾಗ್ಲಿ ಸರ್, ಈ ಥರ 3 ಹೆಣ್ಮಕ್ಳನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅಂತ. ಇನ್ನೊಂದೇನು ಗೊತ್ತಾ, ಇವಾಗ ಹಾಂ ನೀವು ನಾನು ಹಾಂ ಹೇಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾಂ ಹೇಳ್ಬೇಡಿ ಅಂತಂದ್ರು. ಇವಾಗ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ನಾರ್ಮಲಿ ನಮ್ಮ ಸರ್, ಅದು ಮಾತಾಡೋರು ಮಾತಾಡ್ಕೊಳ್ಳಿ ಸರ್, ಅದು ಹ್ಮ್ ಏನು ಮಾಡೋಕ್ಕಲ್ಲ ಸರ್. ಅದು ಹ್ಮ್ ನೀವು ಏನು ಮಾಡೋಕ್ಕಲ್ಲ. ಈಗ ಪೊಲೀಸವರೇ ಹೇಳ್ತಾ ಇದಾರಲ್ಲ ಸರ್, ಹ್ಮ್ ಪೊಲೀಸವರೇ ಏನು ಹೇಳ್ತಾ ಇದ್ದಾರೆ? ಅದು ಹ್ಮ್ ಮಾಮೂಲಿ ಸರ್, ಏನು ಬರೋಕ್ಕಾಗೋದಿಲ್ಲ. ಹ್ಮ್ ಅಟ್ಲೀಸ್ಟ್ ಇದು ಹಾಕಿದ್ರಲ್ಲಾದ್ರೂ ಸ್ವಲ್ಪ ಅವಳಿಗೆ ಮೈಂಡ್ಗೆ ನಾವು ಮಾಡ್ತಾ ಇರೋದು ತಪ್ಪು ಅನ್ನೋದು ಅರಿವಾಗುತ್ತೆ. ಓಕೆ ಓಕೆ ಓಕೆ. ಈಗ ಏನ್ ಗೊತ್ತಾ ಸರ್, ಹ್ಮ್ ಅವಳು ಏನ್ ಪರ್ಪಸ್ ಇದೇ ತರ 3-4 ಟೈಮ್ ಬಂದು ಹೋಗ್ತಾ ಇದ್ರೆ, ನಿನಗೆ ಗಂಡ ಬೇಡವಾ? ಡೈವರ್ಸ್ ತಗೊಳಮ್ಮ. ಡೈವರ್ಸ್ ತಗೊಂಡು ಲೀಗಲ್ ಆಗಿ ನೀನ್ ಏನ್ ಮಾಡ್ಬೇಕು ಹಂಗ್ ಮಾಡು. ಈ ಹ್ಮ್ ತರ ಹೆಣ್ಮಕ್ಳನ್ನ ಬಿಟ್ಟು ಹೋಗು ಅಂತ ನಿನ್ಗೆ ಯಾರು ಹೇಳಿದ್ದು? ಹ್ಮ್ ನನ್ನ ಮಕ್ಳು ಫೋಟೋನು ಹಾಕಿ ಸರ್, ಪ್ರಾಬ್ಲಮ್ ಇಲ್ಲ. ನನ್ನ ಹ್ಮ್ ಫೋಟೋನು ಬೇಕಾದ್ರೆ ಹಾಕಿ, ನಾನು ಪ್ರಾಬ್ಲಮ್ ಇಲ್ಲ. ಓಕೆ. ಪಬ್ಲಿಷ್ ಮಾಡಿ ಸರಿನಾ? ಯಾರು ಲೈಫಲ್ಲಿ ಸರ್ ದಯವಿಟ್ಟು ಈ ತರ ಹೆಣ್ಮಕ್ಳನ್ನ ಬಿಟ್ಟು ಹೋಗ್ಬಾರ್ದು. ಹ್ಮ್ ಈ ತರ 3 ಹೆಣ್ಣು ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಸರಿನಾ? ನನಗೇನು ಇದಿಲ್ಲ ಸರ್. ಓಕೆ ಓಕೆ ಬ್ರದರ್. ಬಟ್ ಆದ್ರೂ ಹೆಣ್ಮಕ್ಳು ಮುಖ ನೋಡ್ಕೊಂಡಾದ್ರೂ ಇರ್ಬೇಕಿತ್ತಲ್ಲ ಅಂತ ನನ್ಗೂ ಅದನ್ನೇ ಸರ್, ಬೇಜಾರಾಗ್ತದೆ. ಸರ್ ನೀವು ಸರ್ ನಿಮ್ ಸ್ಟೈಲಲ್ಲಿ ನೀವು ಏನ್ ಹೇಳ್ಬೇಕೋ ಹೇಳಿ ಸರ್, ಸರಿನಾ? ನನಗೇನು ಬೇಜಾರಿಲ್ಲ ಸರ್. ಯಾಕಂದ್ರೆ ನಾನು ಸಿಂಗಲ್ ಪೇರೆಂಟ್ ಆಗಿ ನಾನು ಪಡೋ ಕಷ್ಟ ನನಗ್ತಾ ಸರ್ ಗೊತ್ತಾಗ್ತಾ ಇದೆ. ಹ್ಮ್ ಸರಿ, ಗಂಡ ಬೇಡವಾ? ಡೈವರ್ಸ್ ತಗೋ. ಹ್ಮ್ ಈಗ ಕಾನೂನು ಏನ್ ಹೇಳಿದೆ, ಫೋರ್ಸಬಲ್ ಯಾರನ್ನೂ ಜೀವನ ಮಾಡಕ್ ಆಗಲ್ಲ. ನಿನ್ ಮಕ್ಕಳನ್ನ ಬಿಟ್ಟು ಹೋಗೋ ಅವಶ್ಯಕತೆ ಏನೈತೆ? 3-4 ಟೈಮ್ ಆಗಿದೆ, 3 ಟೈಮ್ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಸರ್. ನಾನೆಲ್ಲ ಪ್ರೂಫು ಕಳಿಸ್ತೀನಿ. ಹ್ಮ್ ಯಾಕಂದ್ರೆ ನಾಳೆ ನಿಮ್ಮನ್ನ ಯಾರನ್ನಾರು ಕೇಳ್ಬೇಕು, ನೀವ್ ಹೇಳ್ಬೋದಲ್ಲ ಅವ್ರ ಹಸ್ಬೆಂಡೇ ಕಳ್ಸಿದ್ದು. ಹೌದೌದು. ಕಂಪ್ಲೇಂಟ್ ಕಾಪಿನ ಎಲ್ಲ ಕಳಿಸ್ತೀನಿ. ಹ್ಮ್ ಆಲ್ರೆಡಿ ಮಹಿಳಾ ಆಯೋಗದಲ್ಲೂ ಕಂಪ್ಲೇಂಟ್ ಕೊಟ್ಟಿದೀವಿ. ಕಮಿಷನರ್, DCP ಎಲ್ಲರಿಗೂ ಕೊಟ್ಟಿದೀವಿ. ಮಹಿಳಾ ಅವರೆಲ್ಲ ಆಯೋಗದವ್ರು ಏನು ಹೇಳಿಲ್ವಾ ಇದ್ರ ಬಗ್ಗೆ? ಮಹಿಳಾ ಆಯೋಗ ಅವರು ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ. ನೀನ್ ಬರ್ಬೇಕಿಲ್ಲ ಅಂತ. ಅವಳು ಬಂದೇ ಇಲ್ಲ ಸರ್, ಲಾಸ್ಟ್ಗಳು ಬಂದಿಲ್ಲ ಅವಳು. ಲೆಟರ್ ಕೊಟ್ಬಿಟ್ಟಿದ್ದಾರೆ, ನೀನ್ ಲೀಗಲ್ ಆಗಿ ಏನ್ ಆಕ್ಷನ್ ಬೇಕಾದ್ರೂ ತಗೊಳಪ್ಪ ಅಂತ ಹೇಳಿದ್ದಾರೆ. ಆಯ್ತರ ಈ ತರ. ಇನ್ನೊಂದ್ ಏನ್ ಗೊತ್ತಾ, ಈಗ ಏನು ಮಾಡಕ್ಕಲ್ಲ ಸರ್. ಈಗ ಬೆಂಗಳೂರಲ್ಲಿ ಇದು ತುಂಬಾ ಆಗ್ಬಿಟ್ಟಿದೆ. ಈಗ ಹೌದೌದು, ಖಂಡಿತ. ಬೆಂಗಳೂರು ನಂಬರ್ 1 ಆಗ್ಬಿಟ್ಟಿದೆ ಸರ್. ನೋಡಿ, ನಮ್ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಚೆನ್ನಾಗಿರ್ತಾರೆ, ಹೊರಗಡೆದ ಬಂದಿರೋರೇ ಈ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಿರೋದು. ನಾನ್ ತುಂಬಾ ನೋಡ್ಬಿಟ್ಟಿದೀನಿ, ತುಂಬಾ ಕೇಳ್ಬಿಟ್ಟಿದೀನಿ.
ಹ್ಮ್ ಹ್ಮ್ ಬೇರೆ ಕಡೆಯಿಂದ ಬಂದು ಇಲ್ಲಿ ಜೀವನ ಕಟ್ಕೊಳಕ್ ಬರ್ತಾರೆ. ಹ್ಮ್ ಈಗ ಇಲ್ಲಿರೋರ್ನ ಹಾಳ್ ಮಾಡೋದು, ಮತ್ತೆ ಅವ್ರನ್ನೂ ಹಾಳ್ ಮಾಡ್ಕೊಳ್ಳೋದು. ಅವ್ರ ಊರ್ಗ್ ಹೋದಾಗ ಏನು ಗೊತ್ತಿರೋರ್ ತರ ಇಲ್ಲ ಇಲ್ಲ ಒಳ್ಳೆ ಸರ್, ಈಗ ರೀತಿನಲ್ಲಿ ಈಗ ಈಗ ಅದು ಬಿಡ್ ಈಗ ನೋಡಿ ಸರ್, ಈಗ ನಾನೊಂದ್ ಕೆಲಸ ಮಾಡ್ಬಿಟ್ಟಿದೀನಿ. ಹ್ಮ್ ಈಗ ಸ್ಟಾರ್ಟಿಂಗ್ ಅವ್ನು ನಮ್ ಜೀವನ ಹಾಳು ಮಾಡ್ದ ಅಂತ ಯಾವಾಗ ನನ್ ಮಗು ಬಾಯ್ ಬಿಟ್ಟು ಹೇಳ್ತೋ, ನಾನ್ ಹ್ಮ್ ಏನ್ ಮಾಡ್ಬಿಟ್ಟೆ, ಆ ಹುಡುಗನ್ ಇಡೀ ಫ್ಯಾಮಿಲಿ ಫೋಟೋ ಫೇಸ್ಬುಕ್ ಅಲ್ಲಿ ಹಾಕಿ ಮಾನ ಮರ್ಯಾದೆ ತೆಗೆದು ಓಕೆ ನಾ- ಓಕೆ ಓಕೆ. ನಾನು ಇಡೀ ಹ್ಮ್ ಫ್ಯಾಮಿಲಿ, ಅವ್ರ ಅಮ್ಮ, ಅವ್ರ ಅಕ್ಕ, ತಂಗಿ ಎಲ್ಲಾರ ಹ್ಮ್ ಫೋಟೋನ ಹಾಕ್ಬಿಟ್ಟೆ. ಹ್ಮ್ ಯಾಕಂದ್ರೆ ನನ್ನ ಇಂಟೆನ್ಷನ್, ನನ್ಗೆ ಅಷ್ಟು ಕೋಪ ಇತ್ತು. 10 ಹ್ಮ್ ಲಕ್ಷ ಒಡವೆ ಹೋಯ್ತು, ನನ್ನ ಮಕ್ಳು ಜೀವನ ಹೋಯ್ತು, ಹ್ಮ್ ಕರ್ಕೊಂಡೋಗಿರೋದು ಅವನೇ ಅಂತ ಎಲ್ಲ ಗೊತ್ತಾದ್ಮೇಲೆ ನಾನು ಏನಕ್ಕೆ ಬಿಡ್ಬೇಕು ಅಂತ ಹಾಕದೆ. ಹಾಕಿದ್ದಕ್ಕೆ ಅವನು ಸ್ವಂತ ಊರೇ ಬಿಟ್ಟು ಓಡೋಗ್ಬಿಟ್ಟ ಸರ್. ಅವನು ಸ್ವಂತ ಹ್ಮ್ ಊರಲ್ಲಿ ಇಲ್ಲ ಇವತ್ತವರೆಗೂ. ಅವ್ನು ಊರ್ ಬಿಟ್ಟು ಹೋಗೋದ್ ಕಾರಣ ಫೇಸ್ಬುಕ್. ಹ್ಮ್ ಎಲ್ಲೂ ತಲೆ ತುಂತಿರ್. ಇವಾಗ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇವಾಗ್ಲೂ ಒಂದ್ ಸೇಡ್ ತೀರಿಸ್ಕೊಂತ ಇದ್ದಾನೆ ನಮ್ಮ ಮೇಲೆ. ಓಕೆ. ಅರ್ಥ ಇದೆ ಸರ್? ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು. ಈಗ ನನ್ನ ಅವನು ಡಮ್ಮಿ ಮಾಡಕ್ ನೋಡ್ದ ಸರ್, ನನ್ನ ಡಮ್ಮಿ ಮಾಡಕ್ ನೋಡ್ದ, ಅವನೇ ಡಮ್ಮಿ ಆಗಿ ಹೋದ ಲಾಸ್ಟ್. ಇವಾಗ್ಲೂ ಏನ್ ಗೊತ್ತಾ, ರಿವೆನ್ಸ್ ತಗೋತಾ ಇದ್ದಾನೆ. ಇವಾಗ ಇವಳನ್ನ ಇಟ್ಕೊಂಡು ಗೇಮ್ ಆಡ್ತಾ ಇರೋದು. ಇವಾಗ ಇವನು ಏನು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಜೀವನ ನಡ್ಸೋಣ ಅಂತಲ್ಲ ಸರ್. ಆಲ್ರೆಡಿ ಅವಳಗ್ 3 ಮಕ್ಳಾಗಿದೆ, ಆಪರೇಷನ್ ಆಗೋಗಿದೆ, ಸರಿನಾ? ಇವಳ ಹತ್ರ ಇರೋದೆಲ್ಲ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡಿದ್ದಾನೆ. ಇವತ್ತಲ್ಲ ನಾಳೆ ರೋಡ್ ಬಿಡ್ತಾನೆ, ಅದು ಕನ್ಫರ್ಮ್. ಎಲ್ಲಾರ್ಗು ನಮ್ ಏರಿಯಾದಲ್ಲಿ ಒಬ್ರು ಗೊತ್ತಿಲ್ಲ ಅಂತಲ್ಲ ಸರ್, ಎಲ್ಲಾರ್ಗು ಇಡೀ ಏರಿಯಾಗೆ ಗೊತ್ತು. ಮಡಿವಾಳ ಸ್ಟೇಷನ್ ಅಲ್ಲಂತೂ 3 ಟೈಮ್ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ. ಇವ್ರದ್ದು ಸರಿ ಹೋಗಲ್ಲ ಅಂತ ಅವರೇ ಸರ್ಟಿಫೈಡ್ ಹೊಡೆದ್ಬಿಟ್ರು ಮಡಿವಾಳ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದಕ್ಕೆ ಸರ್ ಲೀಗಲ್ ಆಗಿ ನಾನು ಏನ್ ಆಕ್ಷನ್ ತಗೋಬೇಕು, ಕೋರ್ಟಲ್ಲಿ ತಗೊಳ್ಳೋಣ ಅಂತಂದ. ಈಗ ನೀವು ನಿಮ್ ಚಾನೆಲ್ ಅಲ್ಲಿ ಪಬ್ಲಿಷ್ ಆಯ್ತು ಅಂದ್ರೆ ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ಬಿಟ್ಟು, ಅವ್ರ ಮನೆ ಅವಳು ಅವ್ರ ಅಮ್ಮ ಮನೆಯವರು ಇರೋದು ಬಂದ್ಬಿಟ್ಟು JB ನಗರದಲ್ಲಿ, ನಮ್ಮ ಮನೆ ಇರೋದು ಅವ್ರ ಮನೆಗೂ ನಮಗೂ ಒಂದು 10 ನಿಮಿಷ ಡಿಫ್ರೆನ್ಸ್ ಅಷ್ಟೇ ಸರ್, ಜಾಸ್ತಿ ದೂರನೂ ಇಲ್ಲ. ಅಂದ್ರೆ ಅವ್ರ ಅಮ್ಮ ಮನೇಲೂ ಇಲ್ಲ ಅವಳು, ಅವ್ರ ಅಮ್ಮ ಮನೇಲೂ ಇಲ್ಲ, ಇವ್ರ ಮನೇಲೂ ಇಲ್ಲ. ಈಗ ನನ್ನ ಇಂಟೆನ್ಷನ್ ಇಷ್ಟೇ ಸರ್, ನನ್ನ ಮಕ್ಕಳನ್ನ ಬಿಟ್ಟು ಹೋಗಿದ್ಯಾ, ಏನ್ ದಾರಿ? ಗಂಡ ಬೇಡ, ಓಕೆ, ಫೋರ್ಸಬಲ್ ಯಾರ ಜೊತೆ ಜೀವನ ಮಾಡಕ್ಕಾಗಲ್ಲ ಅಂದ್ರೆ ಗಂಡನ ಬಿಟ್ಟು ಹೋಗೋ ಅವಶ್ಯಕತೆ ಏನಿತ್ತು? ಇಲ್ಲ, ಫೋರ್ಸಬಲ್ ಅಲ್ಲ, ಫೋರ್ಸಬಲ್ ಮಾಡ್ಕೋಬಹುದು. ಬಟ್ ಯಾಕಂದ್ರೆ ಇವಾಗ ಗಂಡ ಹೆಂಡತಿ ಅಂದ್ಮೇಲೆ ಅಧಿಕಾರ ಒಬ್ಬರ ಮೇಲೆ ಒಬ್ರಿಗೆ ಇದ್ದೇ ಇರುತ್ತಲ್ವಾ, ಗಂಡ ಹೆಂಡತಿ ಅಂದ್ಮೇಲೆ. ಫೋರ್ಸಬಲ್ ಅದ್ ಹೆಂಗ್ ಬರುತ್ತೆ? ನೋಡಿ, ಅದ್ರಲ್ಲಿ ಒಂದೇನ್ ಬರುತ್ತೆ ಗೊತ್ತಾ, ಒಂದೇನ್ ಬರುತ್ತೆ, ಓನ್ಲಿ ಫಾರ್ ಫಿಸಿಕಲಿ ನೀವು ಮೂವ್ ಆಗೋದಕ್ ಮಾತ್ರ ಒಪ್ಪಿಗೆ ಬೇಕು ಅಷ್ಟೇನೆ. ಜೀವನಕ್ಕೆ ಫೋರ್ಸಬಲಿ ಮಾಡ್ಬೇಕು ಅಂತ ಏನಿಲ್ಲ. ಇವಾಗ 3 ಮಕ್ಳು ಇರೋದ್ರಿಂದ, ಇವಾಗ ನೀವು ಲಾಯರ್ ಹತ್ರ ವರ್ಕ್ ಮಾಡ್ತಾ ಇರೋದ್ರಲ್ಲಿ ಲಾಯರ್ನ ಕೇಳಿ, 12 ವರ್ಷ, ಇವಾಗ ನಿಮ್ಗೂ ಗೊತ್ತಿರೋದು 12 ವರ್ಷಕ್ಕಿನ್ನ ಕೆಳಗಡೆ ಇರೋದ್ರಿಂದ ನೀವು ಆಕ್ಷನ್ ತಗೋಬಹುದು. ಬಟ್ ಫೋರ್ಸ್ ಮಾಡೋದಕ್ಕೆ ಸೆಕ್ಸ್ ಒಂದು ಮಾತ್ರ ನೀವು ಫೋರ್ಸ್ ಮಾಡಂಗಿಲ್ಲ ಅಷ್ಟೇನೆ. ಇನ್ನೆಲ್ಲದಕ್ಕೂ ರೈಟ್ಸ್ ಅವ್ರಿಗೂ ಇರುತ್ತೆ, ನಿಮ್ಗೂ ಇರುತ್ತೆ. ಇಲ್ಲ ಸರ್, ಅವಳಿಗೆ ನನ್ ಜೊತೆ ಇರಕ್ಕೆ ಇಷ್ಟ ಇಲ್ಲ. ಹಂಗಿದ್ಮೇಲೆ ಮದ್ವೆನ ಆಗ್ಬಾರ್ದಾಗಿತ್ತಲ್ಲ. ಇವಾಗ ಮಕ್ಳು ಮಾತ್ರ ಅದನ್ನೇ ಸರ್, ಈಗ ಅವಳ ಇಂಟೆನ್ಷನ್ ಇಷ್ಟೇ ಸರ್. ಈಗ ಅವ್ರ ಮನೆಯವ್ರನ್ನ ಈಗ ನನಗೆ ಇನ್ನ ಒಂದು ಸರ್, ನನ್ನ ಮಕ್ಳಿಗೆ ತುಂಬಾ ಒಳ್ಳೇದಾದ್ರೆ, ಈಗ ವಿತ್ ಅವ್ರ ಮನೆಯವ್ರ ಲಿಸ್ಟ್, ಅವ್ರ ಮನೆಯವ್ರ ನಂಬರ್ ಎಲ್ಲಾನು ಕೊಡ್ತೀವಿ. ನೀವು ಕಾಲ್ ಮಾಡೋದನ್ನ ರೆಕಾರ್ಡ್ ಸಮೇತ ನೀವು ಪಬ್ಲಿಷ್ ಮಾಡಿದ್ರು ಇನ್ನ ಚೆನ್ನಾಗಿರುತ್ತೆ ಸರ್. ಯಾಕಂದ್ರೆ ಇಲ್ಲಿ ಹುಡುಗಂದು ತಪ್ಪ ಹುಡುಗಿದು ತಪ್ಪ ಅಂತ ನಿಮಗೂ ಗೊತ್ತಾಗುತ್ತೆ, ಜನಗಳಿಗೂ ಗೊತ್ತಾಗುತ್ತೆ. ಈಗ ನಾನು ಹೇಳೋದೇನಂದ್ರೆ ಸರ್, ನನ್ಗೆ ಇದು ಒಂದು ಮಾತ್ರ ಹೆಲ್ಪ್ ಮಾಡಿ ಸರ್. ನಾನು ಅವ್ರ ಫ್ಯಾಮಿಲಿ ಅವ್ರ ಲಿಸ್ಟ್ ಕೊಡ್ತೀನಿ, ಅವ್ರ ನಂಬರು ಕೊಡ್ತೀನಿ. ಈ ತರ ನಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಇದ್ರ ಬಗ್ಗೆ ವಿಚಾರಿಸೋಣ ಅಂತ ನಾವು ಕೇಳಿದ್ರಿ. ಆಯ್ತಾ, ಇದು ಯಾರ್ದು ತಪ್ಪಿದೆ? ಇದು ಹುಡುಗಂದು ತಪ್ಪ ಇಲ್ಲ ಹುಡುಗಿದು ತಪ್ಪ? ಅವ್ರ ಮನೆಯವ್ರನ್ನ ಕೇಳಿ ಸರ್. ಯಾಕಂದ್ರೆ ಅವಾಗ ನಿಜಾಂಶ ಗೊತ್ತಾಗುತ್ತೆ. ಈಗ 3 ಹೆಣ್ಮಕ್ಳನ್ನ ಸಾಕೊಂಡು ನಾನ್ ಪಡೋ ಕಷ್ಟ ಯಾರಿಗೂ ಬೇಡ. ಆದ್ರೆ ಪ್ರಪಂಚದಲ್ಲಿ ನೋಡಿ, ಒಂದ್ ಹೆಣ್ಣು ಹುಡುಗಿ ಪ್ರಾಬ್ಲಮ್ ಬಂದಿದ ತಕ್ಷಣ ಮಂಜೇಶ್ ಅಂತ ಇದಾರೆ ನೋಡಿ, ಅವ್ರಿಗೂ ಕಳ್ಸಿದೆ ಸರ್. ಅವ್ರ ರೆಸ್ಪಾನ್ಸೇ ಇಲ್ಲ. ಆದ್ರೆ ಹೆಣ್ಮಕ್ಳಿಗೆ ಒಂದಂದ್ರೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಸರ್. ಮಂಜೇಶ ಬಂದಿಲ್ವಾ? ಇಲ್ಲ ಸರ್, ಅವ್ರಿಗೂ ಕಳ್ಸಿದ್ದೆ. ಅಂದ್ರೆ ಅವರು ಓನ್ಲಿ ಫಾರ್ ಲೇಡೀಸ್ ಅಷ್ಟೇ ಸರ್. ಅವರು ಮಂಜೇಶ್ ಅವ್ರು ಬರೀ ಲೇಡೀಸ್ಗೆ. ಯಾಕೆ ಅವರೊಬ್ಬ ಜೆಂಟ್ಸ್ ಆಗಿ ಜೆಂಟ್ಸ್ ಸಹಾಯ ಮಾಡಬಹುದಾಗಿತ್ತಲ್ವಾ? ಇಲ್ಲ ಸರ್, ನಾನು ಎಲ್ಲಾ ಡೀಟೇಲ್ಸ್ ಎಲ್ಲ ಕಳಿಸ್ದೆ. ಸಂಧ್ಯಾ ಮೇಡಮ್ ಅವ್ರಿಗೂ ಕಳಿಸ್ದೆ. ಸಂಧ್ಯಾ ಅವ್ರಿಗೂ ಕಳ್ಸಿದ್ರಾ? ಸರ್, ನಾನು ಹೇಳಿರಲ್ಲ ಸರ್, ನನ್ನ ಕ್ವಾಲಿಫಿಕೇಶನ್ BCom ಫೈನಲ್ ಇಯರ್ ಸರ್. ನಮ್ ಸೊಸೈಟಿ ಅಂತ ನನಗೆ ನಾಚಿಕೆ ಆಗ್ತಿದೆ. ಅದಕ್ಕೆ ಸರ್, ಯಾಕಂದ್ರೆ ಈಗ ನಾನು ನನ್ನ ಮಕ್ಕಳು ಫೋಟೋ ಸಮೇತ ಕಳಿಸ್ತೇನೆ, ಇನ್ನ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ, ವಿತ್ ರೆಕಾರ್ಡ್ ಸಮೇತ ನಿಮ್ ಇದ್ರಲ್ಲಿ ಪಬ್ಲಿಷ್ ಹಾಕಿ ಸರ್. ಯಾಕಂದ್ರೆ ಅವಾಗ ಎಲ್ಲಾರ್ಗೂ ಗೊತ್ತಾಗುತ್ತೆ, ಈ ತರನು ಇದಾರ ಹೆಣ್ಮಕ್ಳು. ಆಯ್ತಾ? ಅವ್ರ ಫ್ಯಾಮಿಲಿ ಅವ್ರದೇ ಸರ್, ಅವ್ರ ಫ್ಯಾಮಿಲಿ ಅವ್ರದೇ. ನಮ್ಮ ರಿಲೇಟಿವ್ ಯಾರ್ದು ನಂಬರ್ ಕೊಡಲ್ಲ, ಅವ್ರ ಫ್ಯಾಮಿಲಿ ಅವ್ರನ್ನೇ ಕೇಳಿ, ಈ ತರ ಬಿಟ್ಟೋಗಿದಾರಲ್ಲಮ್ಮ, ಇದು ಯಾವ್ದು ಇದು
ನಮಗೆ ಕಂಪ್ಲೇಂಟ್ ಬಂದಿದೆ. ಅವಳಿಗೂ ಕಾಲ್ ಮಾಡಿ, ಸರಿ ಗಂಡ ಬೇಡ ಸರಿ ನಮ್ಮ ಮಕ್ಕಳು ಬಿಟ್ಟು ಹೋಗೋ ಅವಶ್ಯಕತೆ ಏನಿತ್ತು? ಗಂಡ ಬೇಡ ಅಂದ್ರೆ ಲೀಗಲ್ ಆಗಿ ಡೈವರ್ಸ್ ತಗೊಂಡು ನೀವು ಹೋಗ್ಬೋದು. ಏನ್ ಹೇಳ್ತಾಳೆ ಗೊತ್ತಾಗುತ್ತಲ್ಲ ಸರ್, ಲೈವ್ ಆಗಿ ಪಬ್ಲಿಷ್ ಆಗ್ಲಿ. ನನಗೆ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಸರ್, ನನ್ನ ಹೆಣ್ಮಕ್ಳು ಭವಿಷ್ಯ. ಖಂಡಿತ ನಾನು ಮಾಡ್ತೀನಿ. ಅಂದ್ರೆ ಅವ್ರ ಅಪ್ಪ ಅವರಮ್ಮ ಡೀಟೇಲ್ಸ್ ಕಳ್ಸಿ ನನಗೆ. ಎಲ್ಲಾನು ಸರ್ ಕಂಪ್ಲೀಟ್ ಏನೇನ್ ಇದುವರೆಗೂ ಸ್ಟೇಷನ್ ಅಲ್ಲಿ ಏನೇನ್ ಆಗಿದೆ, ಎಲ್ಲೆಲ್ಲಿ ಏನೇನ್ ಲೆಟರ್ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರದ್ದು, ಸರಿನಾ? ಎಲ್ಲ ಡೀಟೇಲ್ಸ್ ಕಳಿಸ್ತಿದೆ, ವಿತ್ ಫೋಟೋ ಸಮೇತ ಹಾಕಿ ಸರ್, ಪ್ರಾಬ್ಲಮ್ ಇಲ್ಲ. ಓಕೆ ಫೋಟೋಸ್ ನಿಮ್ದು ಕಳ್ಸಿ, ನಿಮ್ ಮಿಸಸ್ದು ಕಳ್ಸಿ, ನಾನು ಮಾತಾಡ್ತೀನಿ. ಮತ್ತೆ ಅವ್ರ ಅಪ್ಪ ಅವರ ಅಮ್ಮಂದು ಡೀಟೇಲ್ಸ್ ಕಳ್ಸಿ, ನಾನು ಹತ್ರ ಮಾತಾಡ್ತೀನಿ ಒಂದ್ಸಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು.